ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದನು ಸಂಪಾತಿಯನ್ನು ಪರ್ವತದಿಂದ ಕೆಳಗಿಳಿಸಿ ಜಟಾಯುವಿನ ಮರಣಕ್ಕೆ ಕಾರಣವನ್ನು, ರಾಮ ಸುಗ್ರೀವರ ಸಖ್ಯವನ್ನು, ವಾಲಿಯ ವಧೆಯನ್ನು ತಿಳಿಸಿ ತಮ್ಮ ಪ್ರಾಯೋಪವೇಶಕ್ಕೆ ಕಾರಣವನ್ನು ತಿಳಿಸಿದುದು ಎಂಬ 57ನೆಯ ಸರ್ಗಕ್ಕೆ ಸ್ವಾಗತ. ಶೋಕಾಧೃಷ್ಟ ಸ್ವರಮಪಿ ಶ್ರುತ್ವಾ ತೇ ಹರಿಯೂಥಪಾಹ ಶ್ರದ್ಧ ದುರ್ನೈವ ತದ್ವಾಕ್ಯಂ ಕರ್ಮಣ ತಸ್ಯ ಶಂಖ್ಯತಾಹ. ಜಟಾಯುವಿನ ಮರಣವಾರ್ತೆಯನ್ನು ಕೇಳುತ್ತಲೇ ಸಂಪಾತಿಯು ಶೋಕಪಡುತ್ತಾ ಗದ್ಗದ ಧ್ವನಿಯಿಂದ ಮಾತನಾಡುತ್ತಿದ್ದುದನ್ನು ವಾನರ ನಾಯಕರೆಲ್ಲರೂ ಕೇಳಿದರು. ಆದರೂ ವಾನರ ನಾಯಕರಿಗೆ ಸಂಪಾತಿಯ ಮಾತಿನಲ್ಲಿ ವಿಶ್ವಾಸ ಉಂಟಾಗಲಿಲ್ಲ. ಅವನ ಕಾರ್ಯದ ವಿಷಯದಲ್ಲಿ ವಾನರ ನಾಯಕರು ಸಂದೇಹಿಸಿದರು. ಪ್ರಾಯೋಪವೇಶವನ್ನು ಕೈಗೊಂಡು ಮಲಗಿದ್ದ ವಾನರ ನಾಯಕರು ಗೃಧ್ರರಾಜನು ತಮ್ಮೆಲ್ಲರನ್ನು ಭಕ್ಷಿಸಿ ಬಿಡುವನೆಂದು ಬಹಳವಾಗಿ ಭಯಪಟ್ಟರು. ಅದರಿಂದ ಅವರಿಗೆ ಒಂದು ವಿಧದಲ್ಲಿ ತೃಪ್ತಿಯೂ ಎದ್ದಿತು. ಸರ್ವಥಾ ಪ್ರಾಯಮಾಸೇನಾನ್ಯದಿನೋ ಭಕ್ಷಯಿಷ್ಯತಿ ಕೃತಕೃತ್ಯ ಭವಿಷ್ಯಾಮಹ ಕ್ಷಿಪ್ರಂ ಸಿದ್ಧಿಮಿತೋ ಗತಾಹ. ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಮಲಗಿರುವ ನಮ್ಮೆಲ್ಲರನ್ನು ಈ ಗೃಧ್ರವೇನಾದರೂ ತಿಂದು ಹಾಕಿದರೆ ನಾವು ಬಹಳ ಶೀಘ್ರವಾಗಿ ಇಲ್ಲಿಯೇ ಇಷ್ಟಸಿದ್ಧಿಯನ್ನು ಹೊಂದಿ ಕೃತಕೃತ್ಯರು ಆಗುತ್ತೇವೆ. ಕಪಿನಾಯಕರೆಲ್ಲರೂ ಹೀಗೆ ನಿಶ್ಚಯಿಸಿ ಪ್ರಾಣ ಭಯವನ್ನು ತೊರೆದು ಸಂಪಾತಿಯ ಅಪೇಕ್ಷೆಯಂತೆ ಅವನನ್ನು ಪರ್ವತ ಶಿಖರದಿಂದ ಕೆಳಕ್ಕಿಳಿಸಿದರು. ಅನಂತರ ಅಂಗದನು ಹೇಳಿದನು, ಪಕ್ಷಿರಾಜನೇ, ಪ್ರತಾಪಶಾಲಿಯೂ ಪರಮ ಧಾರ್ಮಿಕನೂ ಆಗಿದ್ದ ವೃಕ್ಷ ರಜಸನೆಂಬ ಹೆಸರಿನ ಕಪೀಶ್ವರನಿದ್ದನು. ಅವನು ನನಗೆ ಪಿತಾಮಹನು. ಅವನಿಗೆ ವಾಲಿ ಮತ್ತು ಸುಗ್ರೀವ ಎಂಬ ಮಹಾಪರಾಕ್ರಮಿಗಳಾದ 2 ಮಕ್ಕಳು ಹುಟ್ಟಿದರು. ನನ್ನ ತಂದೆಯಾದ ವಾಲಿಯು ಲೋಕದಲ್ಲಿ ತನ್ನ ಸಾಹಸ ಕರ್ಮಗಳಿಂದ ಸುವಿಖ್ಯಾತನಾಗಿದ್ದನು. ಸಮಗ್ರವಾದ ಜಗತ್ತಿಗೂ ಸ್ವಾಮಿಯಾದ ಇಕ್ಷ್ವಾಕು ವಂಶೀಯನಾದ ಮಹಾರಥನಾದ ಶ್ರೀಮಂತನಾದ ಪಿತೃವಾಕ್ಯ ಪರಿಪಾಲನೆಯಲ್ಲಿಯೇ ನಿರತನಾದ ಧರ್ಮ ಮಾರ್ಗವನ್ನೇ ಸಂಪೂರ್ಣವಾಗಿ ಆಶ್ರಯಿಸಿರುವ ದಶರಥನ ಮಗನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಡನೆಯೋ ಭಾರ್ಯೆಯಾದ ಸೀತೆಯೊಡನೆಯೋ ಕಾರಣಾಂತರದಿಂದ ದಂಡಕಾರಣ್ಯಕ್ಕೆ ಬಂದನು. ಶ್ರೀರಾಮನ ಭಾರ್ಯೆಯಾದ ಸೀತಾದೇವಿಯನ್ನು ರಾವಣನು ಜನಸ್ಥಾನದಿಂದ ಬಲಾತ್ಕಾರ ಪೂರ್ವಕವಾಗಿ ಅಪಹರಿಸಿಕೊಂಡು ಹೋದನು. ಶ್ರೀರಾಮನ ತಂದೆಯ ಸ್ನೇಹಿತನಾದ ಜಟಾಯುವೆಂಬ ಪಕ್ಷಿರಾಜನು ಆಕಾಶದ ಮೂಲಕವಾಗಿ ರಾವಣನು ತನ್ನ ಗೆಳೆಯನ ಸೊಸೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದುದನ್ನು ನೋಡಿ ಒಡನೆಯೇ ರಾವಣನೊಡನೆ ಯುದ್ಧದಲ್ಲಿ ತೊಡಗಿ ರಾವಣನನ್ನು ರಥಹೀನನನ್ನಾಗಿ ಮಾಡಿ ಮೈಥಿಲಿಯು ಸ್ವಲ್ಪ ಹೊತ್ತು ಅಲ್ಲಿಯೇ ಇರುವಂತೆ ಮಾಡಿದನು. ಆದರೆ ಜಟಾಯುವು ವೃದ್ಧನಾಗಿದ್ದುದರಿಂದ ಹೆಚ್ಚು ಕಾಲ ರಾವಣನೊಡನೆ ಸೆಣಸಲು ಸಾಧ್ಯವಾಗಲಿಲ್ಲ. ಬಹಳವಾಗಿ ಆಯಾಸಗೊಂಡು ಯುದ್ಧದಲ್ಲಿ ರಾವಣನಿಂದ ಹತನಾಗಿ ಕೆಳಗುರುಳಿದನು. ಹೀಗೆ ಬಲಿಷ್ಠನಾದ ರಾವಣನಿಂದ ಜಟಾಯುವು ಹತನಾದನು. ತನ್ನ ಸಲುವಾಗಿ ರಾವಣನೊಡನೆ ಕಾದಾಡಿ ಮರಣ ಹೊಂದಿದ ಜಟಾಯುವಿಗೆ ಶ್ರೀರಾಮನೇ ದಹನ ಸಂಸ್ಕಾರ ಮಾಡಿದನು. ಅವನಿಗೆ ಸದ್ಗತಿಯು ಲಭಿಸಿತು. ಬಳಿಕ ಶ್ರೀರಾಮನು ಮಹಾತ್ಮನಾದ ನನ್ನ ಚಿಕ್ಕಪ್ಪನಾದ ಸುಗ್ರೀವನೊಡನೆ ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನು ಮಾಡಿಕೊಂಡನು. ಅದರ ಫಲವಾಗಿ ಶ್ರೀರಾಮನು ನನ್ನ ತಂದೆಯಾದ ವಾಲಿಯನ್ನು ಸಂಹರಿಸಿದನು. ಕಾರಣಾಂತರದಿಂದ ನನ್ನ ತಂದೆಯು ಸಚಿವರ ಹಿತಸಹಿತವಾಗಿ ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ್ದನು. ಅದಕ್ಕಾಗಿ ಶ್ರೀರಾಮನು ನನ್ನ ತಂದೆಯಾದ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ಕಿಷ್ಕಿಂಧ ರಾಜ್ಯದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದನು. ಈಗ ವಾನರ ಶ್ರೇಷ್ಠನಾದ ಸುಗ್ರೀವನೇ ಕಿಷ್ಕಿಂಧೆಗೆ ರಾಜನಾಗಿದ್ದಾನೆ. ಸೀತೆಯನ್ನು ಹುಡುಕುವ ಸಲುವಾಗಿ ಅವನೇ ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದಾನೆ. ಶ್ರೀರಾಮನ ಸಲುವಾಗಿ ಕಪಿರಾಜನಿಂದ ಕಳುಹಿಸಲ್ಪಟ್ಟಿರುವ ನಾವು ಸೀತಾದೇವಿಯನ್ನು ಅಲ್ಲಲ್ಲಿ ಹುಡುಕುತ್ತಲೇ ಇದ್ದೇವೆ. ಆದರೆ ವೈದೇಹೀಂ ನಾಧಿಗಚ್ಚಾಮೋ ರಾತ್ರೋ ಸೂರ್ಯ ಪ್ರಭಾಮಿವ. ರಾತ್ರಿಯಲ್ಲಿ ಸೂರ್ಯನ ಪ್ರಭೆಯನ್ನು ಕಾಣಲಾಗದಂತೆ ಇಷ್ಟು ಹುಡುಕಿದರೂ ಸೀತಾದೇವಿಯು ನಮಗೆ ಗೋಚರಳಾಗಲೇ ಇಲ್ಲ. ದಂಡಕಾರಣ್ಯದ ಪ್ರದೇಶದಲ್ಲಿ ಏಕಾಗ್ರಚಿತ್ತರಾಗಿ ಸೀತಾದೇವಿಯನ್ನು ಹುಡುಕುತ್ತಿದ್ದೆವು. ಅಜ್ಞಾನ ವಶದಿಂದ ಭೂಮಿಯಲ್ಲಿದ್ದ ವಿಶಾಲವಾದೊಂದು ಬಿಲವನ್ನು ಪ್ರವೇಶಿಸಿದೆವು. ಮಯನ ಮಾಯೆಯಿಂದ ನಿರ್ಮಿತವಾಗಿದ್ದ ಆ ಬಿಲದಲ್ಲಿ ಸೀತೆಯನ್ನು ಹುಡುಕುತ್ತಿದ್ದಾಗಲೇ ರಾಜನಾದ ಸುಗ್ರೀವನು ಹಿಂದಿರುಗಲು ನಿಗದಿಗೊಳಿಸಿದ್ದ 1 ತಿಂಗಳ ಅವಧಿಯು ಮುಗಿದು ಹೋಯಿತು. ಕಪಿರಾಜನ ಆಜ್ಞಾಧಾರಕರಾದ ನಾವೆಲ್ಲರೂ ಅವನು ನಿಗದಿ ಮಾಡಿದ್ದ ಕಾಲದಲ್ಲಿ ಹಿಂದಿರುಗದೆ ಅವನ ಆಜ್ಞೆಯನ್ನು ಮೀರಿದ್ದೇವೆ. ಈ ನಮ್ಮ ಅಪರಾಧಕ್ಕಾಗಿ ರಾಜನಾದ ಸುಗ್ರೀವನು ನಮ್ಮನ್ನು ಶಿಕ್ಷಿಸುವನೆಂಬ ಭಯದಿಂದ
ನಾವೆಲ್ಲರೂ ಇಲ್ಲಿಯೇ ಪ್ರಾಣತ್ಯಾಗ ಮಾಡಲು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡಿದ್ದೇವೆ. ನಾವು ಕಾರ್ಯವನ್ನು ಸಾಧಿಸದೆ ಕಾಲವನ್ನು ಮೀರಿ ಕಿಷ್ಕಿಂಧೆಗೆ ಹೋದುದೇ ಆದರೆ ರಾಮ ಲಕ್ಷ್ಮಣ ಸುಗ್ರೀವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ಅವರು ಕುಪಿತರಾದರೆಂದರೆ ನಮ್ಮ ಜೀವಿತವು ಖಂಡಿತವಾಗಿಯೂ ಉಳಿಯಲಾರದು. ಆದುದರಿಂದ ನಾವು ಪ್ರಾಯೋಪವೇಶದ ಮೂಲಕವಾಗಿ ಇಲ್ಲಿಯೇ ಅಸುನೀಗುವುದು ಶ್ರೇಯಸ್ಕರವೆಂದು ನಿಶ್ಚಯಿಸಿರುತ್ತೇವೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ 57ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.